ಈ ಒಂದು ವಾಯ್ಸ್ ಫುಲ್ ನಾಯ್ಸ್ ಇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಇದು ನೋಡಿ, ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೇನಲ್ವಾ, ಇದು ಪ್ರೊಫೆಷನಲಿ ವಾಯ್ಸ್ ವಿತ್ ಕ್ಲಿಯರ್ ವಾಯ್ಸ್ ಇದೆ. ಸೊ ಈ ತರ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನೀವು ನಿಮ್ಮ ಮೊಬೈಲ್ ನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇರ್ತೀರಾ. ವಾಯ್ಸ್ ರೆಕಾರ್ಡಿಂಗ್ ಮಾಡುವಾಗ ಬಹಳ ಆಜು ಬಾಜು ಗೊಂದಲ ಇರುತ್ತೆ. ವಾಯ್ಸ್ ರೆಕಾರ್ಡ್ ಮಾಡುವಾಗ, ವಾಯ್ಸ್ ಓವರ್ ಮಾಡುವಾಗ ನಿಮ್ಮ ಒಂದು ವಿಡಿಯೋಗೆ ಬಹಳ ನಾಯ್ಸ್ ಇರುತ್ತೆ, ಕ್ಲಿಯರ್ ಆಗಿರೋದಿಲ್ಲ. ಹಾಗಿದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ಕ್ಲಿಯರ್ ವಾಯ್ಸ್ ಓವರ್ ಆಗದೆ ಇದ್ರೆ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋದ ಮೇಲೆ ಕಡಿಮೆ ಇಂಪ್ರೆಷನ್ ಮಾಡ್ತಾರೆ. ಸೊ ಅಂದ್ರೆ ವಿಡಿಯೋನ ಬಹಳ ಹೊತ್ತು ನೋಡೋದಿಲ್ಲ, ಸೊ ಸ್ಕಿಪ್ ಮಾಡಿಬಿಡ್ತಾರೆ, ಇಲ್ದಿದ್ರೆ ಬೇರೆ ವಿಡಿಯೋನ ಹುಡುಕ್ತಾರೆ. ಸೊ ಇಂಥದ್ದೆಲ್ಲ ಸಮಸ್ಯೆ ಆಗ್ಬೇಕು ಅಂತಂದ್ರೆ ನಮ್ಮ ಒಂದು ಮೊಬೈಲ್ ನಲ್ಲಿ ನಾವು ವಾಯ್ಸ್ ರೆಕಾರ್ಡ್ ಮಾಡುವಾಗ ಅಥವಾ ನಾವು ಯೂಸ್ ಮಾಡ್ತಾ ಇರುವಂತ ಮೈಕ್, ಈ ಮೈಕ್ ಇಂದ ಆಗಿರ್ಬೋದು ಅಥವಾ ನಾವು ಬ್ಲೂಟೂತ್ ಯೂಸ್ ಮಾಡಬಹುದು, ಯಾವುದೇ ಒಂದು ಡಿವೈಸ್ ಇಂದ ನೀವು ನಿಮ್ಮ ವಿಡಿಯೋಗೆ ವಾಯ್ಸ್ ಓವರ್ ಮಾಡಬೇಕು ಅಂತಂದ್ರೆ ಯಾವುದು ನಾಯ್ಸ್ ಇರಬಾರ್ದು. ಸೊ ನಾಯ್ಸ್ ಯಾವ ತರ ನೀವು ರಿಮೂವ್ ಮಾಡಬೇಕು, ಯಾವ ತರ ನೀವು ರಿಮೂವ್ ಮಾಡ್ಲಿಕ್ಕೆ ಯಾವ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ನಾನು ನನ್ನ ಒಂದು ವಿಡಿಯೋಗೆ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತೇನೆ. ಆ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ಈ ಒಂದು ವಾಯ್ಸ್ ಫುಲ್ ನಾಯ್ಸ್ ಇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಇದು ನೋಡಿ, ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೇನಲ್ವಾ, ಇದು ಪ್ರೊಫೆಷನಲಿ ವಾಯ್ಸ್ ವಿತ್ ಕ್ಲಿಯರ್ ವಾಯ್ಸ್ ಇದೆ. ಸೊ ಈ ತರ ಒಂದು ಕ್ಲಿಯರ್ ವಾಯ್ಸ್ ಅನ್ನ ನಿಮ್ಮ ವಿಡಿಯೋದಲ್ಲಿ ವಾಯ್ಸ್ ಓವರ್ ಮಾಡಿದ್ರೆ ನಿಮ್ಮ ವಿಡಿಯೋದಲ್ಲಿ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ನಂತರ ವ್ಯೂಸ್, ನಂತರ ನಿಮ್ಮ ಒಂದು ವಿಡಿಯೋ ನೋಡೋ ಜನರು, ನೋಡೋ ಆಡಿಯನ್ಸ್ ಏನಿದಾರಲ್ಲ, ಬಹಳ ಟೈಮ್ ನೋಡ್ಬೋದು. ಪ್ರಯತ್ನ ಮಾಡಿದ್ರೆ ನೀವು ನಿಮ್ಮ ವಿಡಿಯೋದಲ್ಲಿ ಯಾವ ತರ ವಾಯ್ಸ್ ಓವರ್ ಮಾಡ್ತಿರೋ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಇಲ್ಲಿ ನೀವು ಬೇಸಿಕ್ ಅನ್ನ ತಿಳ್ಕೊಬೇಕಾಗುತ್ತೆ. ನಿಮ್ಮ ಒಂದು ವಿಡಿಯೋದಲ್ಲಿ ನಾಯ್ಸ್ ಕಡಿಮೆ ಇದ್ರೆ ನೋಡುವಂತ ಆಡಿಯನ್ಸ್ ಗೆ ಇಂಟ್ರೆಸ್ಟ್ ಬರುತ್ತೆ. ನಾಯ್ಸ್ ಕಡಿಮೆ ಇದೆ, ಕ್ಲಿಯರ್ ವಾಯ್ಸ್ ಇದೆ, ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ, ಕ್ಲಿಯರ್ ಆಗಿ ವಿಡಿಯೋನ ಮಾಡ್ತಾ ಇರ್ತಾರೆ. ಸೊ ಅಂತ ಟೈಮ್ ಅಲ್ಲಿ ನೀವು ನಿಮ್ಮ ವಿಡಿಯೋದಲ್ಲಿ ನಾಯ್ಸ್ ಬಂತು ಅಂತಂದ್ರೆ ಅವಾಗ ಆಡಿಯನ್ಸ್ ಸ್ಕಿಪ್ ಮಾಡಿಬಿಡ್ತಾರೆ ನಿಮ್ಮ ಒಂದು ವಿಡಿಯೋನ. ಸೊ ಇವಾಗ ನಾನು ನಿಮ್ಗೆ ಆ ಒಂದು ಅಪ್ಲಿಕೇಶನ್ ಯಾವುದು, ಆ ಒಂದು ಅಪ್ಲಿಕೇಶನ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಅದು ನಿಮ್ಗೆ ಫ್ರೀ ಆಗಿ ಸಿಗುತ್ತೋ ಅಥವಾ ಪೇಮೆಂಟ್ ಮಾಡ್ಬೇಕಾ, ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ವೀಕ್ಷಕರೇ, ನಾನು ನನ್ನ ಒಂದು ವಿಡಿಯೋಗಳಿಗೆ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತೇನೆ. ಸೊ ವಿಡಿಯೋ ಕ್ಯಾಮ್ರಾದ ಮುಖಾಂತರನ ಆಗುತ್ತೆ, ಆದ್ರೂ ಕೂಡ ಆ ಒಂದು ವಿಡಿಯೋನ ಕೂಡ ನಾವು ನಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಇಂಪೋರ್ಟ್ ಮಾಡಬಹುದು. ಇದು ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದೆ ನೋಡಿ, ಡಾಲ್ಬೆ ಅಟ್ಮೋಸ್ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಯಾವ ತರ ಆಪರೇಟ್ ಮಾಡಬೇಕು, ಯಾವ ತರ ವಾಯ್ಸ್ ಓವರ್ ಮಾಡಿದಾಗ ನಿಮ್ಮ ಒಂದು ವಾಯ್ಸ್ ನಲ್ಲಿ ಇರುವಂತ ನಾಯ್ಸ್ ಅಂದ್ರೆ ಕರ್ಕಶವಾದ ಅಥವಾ ಅಜ್ಜು ಬಾಜು ಏರ್ ಸೌಂಡ್ ಇರುತ್ತೆ, ಗಾಳಿ ಸೌಂಡ್ ಇರುತ್ತೆ, ಅದನ್ನ ಯಾವ ತರ ರಿಮೂವ್ ಮಾಡೋದು, ಪ್ರೊಫೆಷನಲ್ ವಾಯ್ಸ್ ಅನ್ನ ಯಾವ ತರ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಇವಾಗ ನಾನು ನನ್ನ ಮೊಬೈಲ್ ನಲ್ಲಿ ಯೂಸ್ ಮಾಡ್ತಾ ಇರುವಂತ ಅಪ್ಲಿಕೇಶನ್ ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ನಾವು ನಮ್ಮ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಡಾಲ್ಬೆ ಅಂತ ಹೇಳಿ ಸರ್ಚ್ ಮಾಡಿ. ಡಾಲ್ಬೆ ಆನ್ ಅಂತ ಇದೆ ನೋಡಿ, ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ನಾನು ಇವಾಗ ಓಪನ್ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೇನೆ. ನೀವು ಕೂಡ ನಿಮ್ಮ ಒಂದು ವಿಡಿಯೋದಲ್ಲಿ ನಾಯ್ಸ್ ಇತ್ತಂದ್ರೆ ಅದನ್ನ ನೀವು ಈ ಒಂದು ಅಪ್ಲಿಕೇಶನ್ ಗೆ ಇಂಪೋರ್ಟ್ ಮಾಡ್ಬೇಕಾಗತ್ತೆ. ಇಂಪೋರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಇಂಪೋರ್ಟ್ ಮಾರ್ಕ್ ಇದೆ, ಆ ಒಂದು ಇಂಪೋರ್ಟ್ ಅನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಒಂದು ವಿಡಿಯೋ ಯಾವ ಫೋಲ್ಡರ್ ನಲ್ಲಿ ಇದೆ ಅದನ್ನ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇದು ನೋಡಿ, ಇವಾಗ ಈ ಒಂದು ಅಪ್ಲಿಕೇಶನ್ ನಮ್ಮ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಂಪೋರ್ಟಿಂಗ್ ಒನ್ ಫೈಲ್ ಅಂತೇಳಿ ಬರ್ತಾ ಇದೆ. ಸೊ ಇದು ಫೈಲು ಸ್ವಲ್ಪ ಟೈಮ್ ತಗೊಳುತ್ತೆ, ನಾನು ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ. ಇಲ್ಲಿ ನೋಡಿ, ಇವಾಗ ಇಂಪೋರ್ಟಿಂಗ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ಇವಾಗ. ಸೊ ಈ ತರ ಒಂದು ಫೈಲ್ ಇಂಪೋರ್ಟ್ ಆದ ನಂತರ ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ರೆಕಾರ್ಡ್ ಮಾಡಿರುವಂತ ವಿಡಿಯೋನೇ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೇನೆ ಇವಾಗ. ಅದರ ನಂತರ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಇವಾಗ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಈ ವಿಡಿಯೋನ ನಾನು ಪಾಸ್ ಮಾಡ್ತಾ ಇದ್ದೇನೆ.
ಸೊ ಯಾಕೆಂತಂದ್ರೆ ನನ್ನ ವಾಯ್ಸು ಮತ್ತೆ ಇಲ್ಲಿ ಪ್ಲೇ ಆಗೋ ವಾಯ್ಸ್ ಎರಡು ಮಿಕ್ಸ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಸೆಟ್ಟಿಂಗ್ ಅನ್ನ ಯಾವ ತರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಟೂಲ್ಸ್ ಅಂತ ಇದೆ, ಇಲ್ಲಿ ಶೇರ್ ಇದೆ, ಇಲ್ಲಿ ಫೀಡ್ಬ್ಯಾಕ್ ಕೊಡ್ಬೋದು ನೀವು, ಇಲ್ಲಿ 3 ಡಾಟ್ಸ್ ಇದೆ. ಈ ಆಪ್ಷನ್ ಗಳನ್ನ ನಾವು ಮೊದಲು ಒಂದೊಂದಾಗಿ ತಿಳ್ಕೊಳ್ಳೋಣ. ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಾವು ಮೊದಲು. ಇವಾಗ ನೋಡಿ, ಈ ಒಂದು ಟೂಲ್ಸ್ ಅನ್ನ ನಾವು ಮೊದಲನೇದಾಗಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಮತ್ತು ಆಪ್ಷನ್ಗಳು ಬಂದಿದಾವೆ ನೋಡಿ. ಇಲ್ಲಿ ಸ್ಟೈಲ್ ಇದೆ, ನಾಯ್ಸ್ ಇದೆ, ಟೋನ್ ಇದೆ ಅಂತ, ಬೂಸ್ಟ್, ಇಲ್ಲಿ ಟ್ರಿಮ್. ಸೊ ಈ ಒಂದು ಆಪ್ಷನ್ ಗಳನ್ನ ನೀವು ಯಾವ್ಯಾವ ತರ ಉಪಯೋಗ ಮಾಡಬಹುದು. ಇಲ್ಲಿ ನೋಡಿ, ಸ್ಟೈಲು, ಇಲ್ಲಿ ಸ್ಟ್ಯಾಂಡರ್ಡ್, ನ್ಯಾಚುರಲ್, ಥಂಬ್, ಆಫ್, ಆಂಪ್ಡ್, ಲಿರಿಕ್, ಡೀಪ್. ಸೊ ಇಲ್ಲಿ ನ್ಯಾಚುರಲಿ ಯೂಸ್ ಮಾಡಿದ್ರೆ ಬೆಸ್ಟ್, ಅದಕ್ಕಿಂತ ಬೆಸ್ಟ್ ಸ್ಟ್ಯಾಂಡರ್ಡ್. ಸೊ ಇದು ಡಿಫಾಲ್ಟ್ ಆಗಿ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ ಒಂದು ಸೆಟ್ಟಿಂಗ್ ಬೇಕೋ ಅದನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ಸೊ ಇಲ್ಲಿ ಇವಾಗ ಇದು ನಿಮ್ಗೆ ಬಿಟ್ಟಿದ್ದು, ನೀವು ಯಾವ ತರ ಯೂಸ್ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಇವಾಗ ನೋಡಿ, ಇಲ್ಲಿ ನಾನು ಸೆಕೆಂಡ್ ಆಪ್ಷನ್ ನಾಯ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾಯ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಜೆಂಟಲ್ ಮತ್ತೆ ಸ್ಟ್ರಾಂಗ್ ಅಂತ 2 ಆಪ್ಷನ್ ಕಾಣ್ತಾ ಇದೆ. ಸೊ ಇದು ಈ ಕಡೆ ಹೋದಷ್ಟು ನಿಮ್ಗೆ ನಾಯ್ಸ್ ಇರುತ್ತೆ, ಈ ಕಡೆ ಹೋದಷ್ಟು ನಿಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿರುವಂತ ವಾಯ್ಸ್ ಏನಿದೆ ಅಲ್ವಾ, ಅದರಲ್ಲಿರೋ ನಾಯ್ಸ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ಸ್ಟ್ರಾಂಗ್ ಅಂತ ಅಂದ್ರೆ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ, ನಾಯ್ಸ್ ರಿಡಕ್ಷನ್ ಆಗಿಬಿಡುತ್ತೆ. ಸರಿನಾ? ಇದು ನಿಮ್ಮ ವಿಡಿಯೋಗೆ, ನಿಮ್ಮ ವಾಯ್ಸಿಗೆ ತಕ್ಕ ಹಾಗೆ ನೀವು ಅದನ್ನ ಅಡ್ಜಸ್ಟ್ ಮಾಡಬಹುದು. ಇದರ ನಂತರ ಇಲ್ಲಿ ನೋಡಿ, ಇವಾಗ ನಾವು ನಾಯ್ಸ್ ಸೆಟ್ಟಿಂಗ್ ಮಾಡಿದೀವಿ ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ಡಾಟ್ ಬಂದಿದೆ. ಸೊ ನಾವು ಯಾವ್ದು ಸೆಟ್ಟಿಂಗ್ ಮಾಡಿರ್ತೇವೋ ಅದು ಮಾತ್ರ ಇಲ್ಲಿ ಡಾಟ್ ತೋರಿಸ್ತಾ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಟ್ರೆಬಲ್, ಮಿಡ್ಸ್, ಬೇಸ್. ಸೊ ಈ ಒಂದು 3 ಆಪ್ಷನ್ ಗಳನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಮ ಒಂದು ಆಪ್ಷನ್ ಫಸ್ಟ್ ಏನಿದೆ ಅಲ್ಲ, ಟ್ರೆಬಲ್. ಈ ಟ್ರೆಬಲ್ ಅನ್ನೋ ಆಪ್ಷನ್ ಏನಿದೆ ಅಲ್ವಾ, ನಿಮ್ಮ ವಾಯ್ಸ್ ಅನ್ನ, ಸೊ ಇದರಲ್ಲಿ ಕ್ವಾಲಿಟಿ ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ಒಂದು ವಾಯ್ಸ್ ಕ್ವಾಲಿಟಿನ ಚೆನ್ನಾಗಿ, ಬೇಸ್ ಕಡಿಮೆ ಮಾಡಿಬಿಟ್ಟು ಟ್ರೆಬಲ್ ಜಾಸ್ತಿ ಮಾಡುತ್ತೆ. ಗೆಜ್ಜೆ ಶಬ್ದ ಅಂತ ಹೇಳ್ತಾರಲ್ವಾ, ಸೊ ಟ್ಯೂಟರ್ ಆ ಒಂದು ವರ್ಕ್ ಅನ್ನ ಈ ಒಂದು ಮೊದಲೇ ಆಪ್ಷನ್ ಮಾಡುತ್ತೆ. ಇದನ್ನ ಕಂಪ್ಲೀಟ್ಲಿ ಪೂರ್ತಿಯಾಗಿ ಇಡಬೇಡಿ. ಸೊ ಇದು ನಿಮ್ಮ ವಾಯ್ಸ್ ಯಾವ ತರ ಸೂಟೇಬಲ್ ನಿಮ್ಗೆ ಸರಿಯಾಗಿ ಅನಿಸುತ್ತೋ ಆ ತರ ಇದನ್ನ ಮಾಡ್ಕೊಳ್ಳಿ. ನಂತರ ಮಿಡ್ಸ್, ಇದು ನಿಮ್ಗೆ ಬೇಕು ಅಂದ್ರೆ ಮಾಡ್ಕೋಬಹುದು, ಬೇಡ ಅಂದ್ರೆ ಬಿಡಬಹುದು. ಸೊ ನನ್ನ ಒಂದು ಉಪಯೋಗ ನಾನು ಇಷ್ಟ ಮಾಡ್ತಾ ಇದ್ದೇನೆ ಇದನ್ನ. ಇದ್ರ ನಂತರ ಟೋನ್ ಅನ್ನ ಸೆಟ್ಟಿಂಗ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಬೂಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮ್ಮ ಒಂದು ವಾಯ್ಸ್ ಹೆವಿ ಬರುತ್ತೆ. ಸೊ ಇದು ಬೇಡ, 50% ನಿಮ್ಮ ವಾಯ್ಸ್ ಎಷ್ಟಿರುತ್ತೋ ಅಷ್ಟೇ ಇರಲಿ, ಬೂಸ್ಟ್ ಅಗತ್ಯ ಇಲ್ಲ ಅದು. ಸೊ ಇಲ್ಲಿ ಟ್ರಿಮ್ ಅಂತಂದ್ರೆ ನಿಮ್ಮ ಒಂದು ವಾಯ್ಸ್ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅನ್ನೋದನ್ನ ಇದು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಕಟ್ ಮಾಡಬಹುದು. ಸೊ ಇದು ಕೂಡ ನಿಮ್ಗೆ ಇಲ್ಲಿ ಅಗತ್ಯ ಇಲ್ಲ. ಇದು ವಿಡಿಯೋ ಎಡಿಟಿಂಗ್ ಅಂತ ಹೇಳಿ ಬೇಕಾದಷ್ಟು ಅಪ್ಲಿಕೇಶನ್ ಗಳಿದಾವೆ. ಅದಕ್ಕಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋನ ಎಡಿಟ್ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ ಅಲ್ವಾ ವೀಕ್ಷಕರೇ, ಬಹಳ ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನ ಯೂಸ್ ಮಾಡಿದ್ರೆ ಇಲ್ಲಿ ಬರೀ ವಾಯ್ಸ್ ಓವರ್ ಅಷ್ಟೇ ಅಲ್ಲ, ನಿಮ್ಮ ಒಂದು ವಿಡಿಯೋದಲ್ಲಿ ಪೂರ್ತಿ ವಾಯ್ಸ್ ಫುಲ್ ನಾಯ್ಸ್ ಇರೋದು ಕ್ಲಿಯರ್ ವಾಯ್ಸ್ ಆಗುತ್ತೆ. ಸೊ ವೀಕ್ಷಕರೇ, ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಯೂಸ್ ಮಾಡಿ, ಟ್ರೈ ಮಾಡಿ, ಚೆನ್ನಾಗಿದ್ರೆ ಯೂಸ್ ಮಾಡಿ. ಹಾಗೆ ಇದ್ರದ್ದು ಒಪಿನಿಯನ್ ಏನು, ಇದನ್ನ ನೀವು ಯೂಸ್ ಮಾಡ್ಲಿಕ್ಕೆ ಚೆನ್ನಾಗ್ ಅನ್ಸುತ್ತಾ ಇಲ್ವಾ, ಅಥವಾ ನಾನು ಯೂಸ್ ಮಾಡ್ಲಿಕ್ಕೆ ಇದಕ್ಕಿಂತ ಬೆಟರ್ ಅಪ್ಲಿಕೇಶನ್ ಇದಾವ, ಸೊ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ನಾನು ಕೂಡ ಬದಲಾಗಬಹುದು, ಅಥವಾ ನೀವೇ ಈ ಒಂದು ಅಪ್ಲಿಕೇಶನ್ ನ ಉಪಯೋಗ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.